ಮೊದಲನೇ ಪ್ರಶ್ನೆ, ಅರಿಶಿಣದೊಂದಿಗೆ ಯಾವ ಎಲೆಯು ಅಲರ್ಜಿಯನ್ನು ಕಡಿಮೆ ಮಾಡುತ್ತದೆ? ಎ. ಬೇವಿನ ಎಲೆ, ಬಿ. ನಿಂಬೆ ಎಲೆ, ಸಿ. ವೀಳ್ಯದೆಲೆ, ಡಿ. ತುಳಸಿ ಎಲೆ. ಉತ್ತರ ಎ. ಬೇವಿನ ಎಲೆ. ಎರಡನೇ ಪ್ರಶ್ನೆ, ಉಸಿರಾಟದ ತೊಂದರೆಯನ್ನು ತೊಡೆದು ಹಾಕಲು ನಿಯಮಿತವಾಗಿ ಯಾವ ಹಣ್ಣನ್ನು ತಿನ್ನಬೇಕು? ಎ. ದಾಳಿಂಬೆ, ಬಿ. ಸೇಬು, ಸಿ. ದ್ರಾಕ್ಷಿಗಳು, ಡಿ. ಬಾಳೆಹಣ್ಣು. ಉತ್ತರ ಬಿ. ಸೇಬು. ಮೂರನೇ ಪ್ರಶ್ನೆ, ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಮ್ಮ ದೇಹದ ಯಾವ ಭಾಗ ದುರ್ಬಲವಾಗುತ್ತದೆ? ಎ. ಮೆದುಳು, ಬಿ. ಶ್ವಾಸಕೋಶ, ಸಿ. ಹೊಟ್ಟೆ, ಡಿ. ಮೂತ್ರಪಿಂಡ. ಉತ್ತರ ಎ. ಮೆದುಳು. ನಾಲ್ಕನೇ ಪ್ರಶ್ನೆ, ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಆಹಾರ ಸೇವಿಸುವುದರಿಂದ ದೇಹಕ್ಕೆ ಯಾವ ಕಾಯಿಲೆ ಬರುತ್ತದೆ? ಎ. ಕ್ಯಾನ್ಸರ್, ಬಿ. ಮಧುಮೇಹ, ಸಿ. ಅಸ್ತಮಾ, ಡಿ. ಕಿಡ್ನಿ ರೋಗ. ಉತ್ತರ ಮೇಲಿನ ಎಲ್ಲವೂ. ಐದನೇ ಪ್ರಶ್ನೆ, ಆರೋಗ್ಯವಾಗಿರಲು ಪ್ರತಿದಿನ ಎಷ್ಟು ಸಮಯ ನಡೆಯಬೇಕು? ಎ. 5 ನಿಮಿಷಗಳು, ಬಿ. 10 ನಿಮಿಷಗಳು, ಸಿ. 20 ನಿಮಿಷಗಳು, ಡಿ. 45 ನಿಮಿಷಗಳು. ಉತ್ತರ ಡಿ. 45 ನಿಮಿಷಗಳು. ಆರನೇ ಪ್ರಶ್ನೆ, ಚೈನೀಸ್ ಬಾದಾಮಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ದೇಹದ ಯಾವ ರೋಗವು ಉತ್ತಮಗೊಳ್ಳುತ್ತದೆ? ಎ. ಉಸಿರಾಟದ ತೊಂದರೆ, ಬಿ. ಥೈರಾಯ್ಡ್, ಸಿ. ಕಾಮಲೆ, ಡಿ. ಮಧುಮೇಹ. ಉತ್ತರ ಡಿ. ಮಧುಮೇಹ. ಏಳನೇ ಪ್ರಶ್ನೆ, ನಮ್ಮ ದೇಹದ ಯಾವ ಭಾಗವು ಕಾಮಾಲೆಯಿಂದ ಪ್ರಭಾವಿತವಾಗಿದೆ? ಎ. ಹೊಟ್ಟೆ, ಬಿ. ಯಕೃತ್, ಸಿ. ಮೂತ್ರಪಿಂಡ, ಡಿ. ಶ್ವಾಸಕೋಶ. ಉತ್ತರ ಬಿ. ಯಕೃತ್. ಎಂಟನೇ ಪ್ರಶ್ನೆ, ಯಾವ ಬಣ್ಣದ ಕಾರುಗಳು ಹೆಚ್ಚು ಅಪಘಾತಗಳನ್ನು ಹೊಂದಿವೆ? ಎ. ಬಿಳಿ, ಬಿ. ಕೆಂಪು, ಸಿ. ನೀಲಿ, ಡಿ. ಕಪ್ಪು. ಉತ್ತರ ಡಿ. ಕಪ್ಪು. ಒಂಬತ್ತನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಿಹಿ ತಿಂಡಿ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಎ. ಹೃದಯ ರೋಗ, ಬಿ. ಗ್ಯಾಸ್ಟ್ರಿಕ್, ಸಿ. ಹುಣ್ಣು, ಡಿ. ಮಧುಮೇಹ. ಉತ್ತರ ಡಿ. ಮಧುಮೇಹ. ಹತ್ತನೇ ಪ್ರಶ್ನೆ, ಯಾವ ಹಣ್ಣನ್ನು ನಿಯಮಿತವಾಗಿ ಸೇವಿಸಿದರೆ ಕ್ಯಾನ್ಸರ್ ಬರುವುದಿಲ್ಲ? ಎ. ಬಾಳೆಹಣ್ಣು, ಬಿ. ದ್ರಾಕ್ಷಿಗಳು, ಸಿ. ಸೇಬು, ಡಿ. ಕಿತ್ತಾಳೆ. ಉತ್ತರ ಡಿ. ಕಿತ್ತಾಳೆ. ಹನ್ನೊಂದನೇ ಪ್ರಶ್ನೆ, ರಾತ್ರಿ ಮೊಟ್ಟೆ ತಿಂದರೆ ಏನಾಗುತ್ತದೆ? ಎ. ಮೂಳೆಗಳಿಗೆ ಬಲ, ಬಿ. ಬುದ್ಧಿಶಕ್ತಿ ಚುರುಕು, ಸಿ. ಕಣ್ಣಿನ ದೃಷ್ಟಿ ವೃದ್ಧಿ, ಡಿ. ಮೂಳೆಗಳಿಗೆ ನಷ್ಟ. ಉತ್ತರ ಎ. ಮೂಳೆಗಳಿಗೆ ಬಲ, ಬಿ. ಬುದ್ಧಿಶಕ್ತಿ ಚುರುಕು, ಸಿ. ಕಣ್ಣಿನ ದೃಷ್ಟಿ ವೃದ್ಧಿ. 12ನೇ ಪ್ರಶ್ನೆ, ಯಾವ ಅಂಗವು ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ? ಎ. ಕಣ್ಣುಗಳು, ಬಿ. ಮೂಗು, ಸಿ. ಕಿವಿಗಳು, ಡಿ. ಚರ್ಮ. ಉತ್ತರ ಡಿ. ಚರ್ಮ. 13ನೇ ಪ್ರಶ್ನೆ, ಯಾವ ಹಣ್ಣು ಹೆಚ್ಚು ಫೈಬರ್ ಅನ್ನು ಹೊಂದಿರುತ್ತದೆ? ಎ. ದ್ರಾಕ್ಷಿಗಳು, ಬಿ. ಕಿತ್ತಾಳೆ, ಸಿ. ದಾಳಿಂಬೆ, ಡಿ. ಬಾಳೆಹಣ್ಣು. ಉತ್ತರ ಎ. ದ್ರಾಕ್ಷಿಗಳು. 14ನೇ ಪ್ರಶ್ನೆ, ನಾವು ಸೀನುವಾಗ ನಮ್ಮ ದೇಹದ ಯಾವ ಭಾಗವು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ? ಎ. ಶ್ವಾಸಕೋಶ, ಬಿ. ಮೆದುಳು, ಸಿ. ಯಕೃತ್, ಡಿ. ಹೃದಯ. ಉತ್ತರ ಡಿ. ಹೃದಯ. 15ನೇ ಪ್ರಶ್ನೆ, ಅನ್ನ ತಿಂದ ನಂತರ ಯಾವುದು ಕುಡಿದರೆ ಆರೋಗ್ಯಕ್ಕೆ ಹೆಚ್ಚು ಹಾನಿಕರ? ಎ. ಜೇನು, ಬಿ. ಹಾಲು, ಸಿ. ನೀರು, ಡಿ. ಕಾಫಿ. ಉತ್ತರ ಡಿ. ಕಾಫಿ. 16ನೇ ಪ್ರಶ್ನೆ, ಕರ್ನಾಟಕದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ. ನೀಲಕಂಠ ಪಕ್ಷಿ, ಬಿ. ನವಿಲು,
ಸಿ ರಣಹದ್ದು, ಡಿ ಕೋಗಿಲೆ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 17ನೇ ಪ್ರಶ್ನೆ, ಯಾವ ದೇಶದ ಜನರು ಹೆಚ್ಚು ತರಕಾರಿಗಳನ್ನು ತಿನ್ನುತ್ತಾರೆ? ಎ ಚೀನಾ, ಬಿ ಜಪಾನ್, ಸಿ ಭಾರತ, ಡಿ ಬಾಂಗ್ಲಾದೇಶ್. ಉತ್ತರ ಎ ಚೀನಾ. 18ನೇ ಪ್ರಶ್ನೆ, ಕಾಗದವನ್ನು ತಯಾರಿಸಲು ಯಾವ ಮರವನ್ನು ಬಳಸಲಾಗುತ್ತದೆ? ಎ ಆಲದ ಮರ, ಬಿ ಬಿದಿರಿನ ಮರ, ಸಿ ತೆಂಗಿನ ಮರ, ಡಿ ವೀಳ್ಯದೆಲೆ ಮರ. ಉತ್ತರ ಬಿ ಬಿದಿರಿನ ಮರ. 19ನೇ ಪ್ರಶ್ನೆ, ನೀವು ಕಿವಿಯಲ್ಲಿ ದೀರ್ಘಕಾಲ ಹೆಡ್ಫೋನ್ ಬಳಸಿದರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಎ ಶ್ರವಣ ನಷ್ಟ, ಬಿ ಮೆದುಳಿನ ಕ್ಯಾನ್ಸರ್, ಸಿ ಮೆದುಳಿನ ಗಡ್ಡೆ, ಡಿ ಬ್ರೈನ್ ಸ್ಟ್ರೋಕ್. ಉತ್ತರ ಎ ಶ್ರವಣ ನಷ್ಟ. 20ನೇ ಪ್ರಶ್ನೆ, ಯಾವ ಪ್ರಾಣಿ ವಿಷವು ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುತ್ತದೆ? ಎ ಹಾವು, ಬಿ ನಾಯಿ, ಸಿ ಸೊಳ್ಳೆ, ಡಿ ಜೇನುನೊಣ. ಉತ್ತರ ಡಿ ಜೇನುನೊಣ. ಯಾವ ಆಹಾರವು ಮೊಡವೆಗೆ ಕಾರಣವಾಗುತ್ತವೆ? ಎ ಚಾಕ್ಲೇಟ್, ಬಿ ಚಪಾತಿ, ಸಿ ಚಿಕನ್, ಡಿ ಜೇನುತುಪ್ಪ. ಉತ್ತರ ಎ ಚಾಕ್ಲೇಟ್. ಹಾವಿನ ವಿಷವು ಯಾವ ಪ್ರಾಣಿಯ ಮೇಲೆ ಪರಿಣಾಮ ಬೀರುವುದಿಲ್ಲ? ಎ ಆಮೆ, ಬಿ ಮುಂಗುಸಿ, ಸಿ ಇಲಿ, ಡಿ ಮೀನು. ಉತ್ತರ ಬಿ ಮುಂಗುಸಿ. ಆನೆಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಎ 26 ಹಲ್ಲುಗಳು, ಬಿ 12 ಹಲ್ಲುಗಳು, ಸಿ 5 ಹಲ್ಲುಗಳು, ಡಿ 2 ಹಲ್ಲುಗಳು. ಉತ್ತರ ಎ 26 ಹಲ್ಲುಗಳು. ಜಗತ್ತಿನಲ್ಲಿ ಅತಿ ಹೆಚ್ಚು ಆಲೂಗಡ್ಡೆ ಉತ್ಪಾದಿಸುವ ದೇಶ ಯಾವುದು? ಎ ಭಾರತ, ಬಿ ರಷ್ಯಾ, ಸಿ ಸಿಂಗಪೂರ್, ಡಿ ಚೀನಾ. ಉತ್ತರ ಡಿ ಚೀನಾ. ಯಾವ ದೇಶದ ಜನರು ಕತ್ತೆ ಹಾಲು ಕುಡಿಯುತ್ತಾರೆ? ಎ ಚೀನಾ, ಬಿ ಭಾರತ, ಸಿ ಆಸ್ಟ್ರೇಲಿಯಾ, ಡಿ ಇಟಲಿ. ಉತ್ತರ ಡಿ ಇಟಲಿ. ಭಾರತದಲ್ಲಿ ಸೊಳ್ಳೆ ಕಡಿತದಿಂದ ಉಂಟಾಗುವ ರೋಗ ಯಾವುದು? ಎ ಡೆಂಗು, ಬಿ ಕ್ಯಾನ್ಸರ್, ಸಿ ಮಲೇರಿಯಾ, ಡಿ ಜ್ವರ. ಉತ್ತರ ಎ ಡೆಂಗು. ಯಾವ ಸಮಯದಲ್ಲಿ ತಾಪಮಾನವು ಹೆಚ್ಚು ಏರುತ್ತದೆ? ಎ 11 ಗಂಟೆ, ಬಿ 2 ಗಂಟೆ, ಸಿ 3 ಗಂಟೆ, ಡಿ 12 ಗಂಟೆ. ಉತ್ತರ ಬಿ 2 ಗಂಟೆ. ಯಾವ ಹಣ್ಣನ್ನು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ? ಎ ಹಸಿಮಾವು, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿಗಳು, ಡಿ ನೆಲ್ಲಿಕಾಯಿ. ಉತ್ತರ ಡಿ ನೆಲ್ಲಿಕಾಯಿ. ಯಾವ ಹಣ್ಣನ್ನು ತಿನ್ನುವುದರಿಂದ ಮನಸ್ಸು ಚುರುಕಾಗುತ್ತದೆ? ಎ ಬಾಳೆಹಣ್ಣು, ಬಿ ವಾಲಟ್, ಸಿ ಮಾವು, ಡಿ ಬೇವು. ಉತ್ತರ ಬಿ ವಾಲಟ್. ಭಾರತದ ಯಾವ ನಗರವನ್ನು ಕನಸಿನ ನಗರ ಎಂದು ಕರೆಯಲಾಗುತ್ತದೆ? ಎ ಮುಂಬೈ, ಬಿ ದೆಹಲಿ, ಸಿ ಆಗ್ರಾ, ಡಿ ಗುಜರಾತ್. ಉತ್ತರ ಎ ಮುಂಬೈ. ಯಾವ ವಿಟಮಿನ್ ಕೊರತೆಯಿಂದ ಹಲ್ಲುಗಳಿಂದ ರಕ್ತಸ್ರಾವವಾಗುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಬಿ. ಉತ್ತರ ಎ ವಿಟಮಿನ್ ಸಿ. ಯಾವ ಪ್ರಾಣಿಯು ನಾಗರ ಹಾವಿಗೆ ಹೆದರುವುದಿಲ್ಲ? ಎ ಆಮೆ,
ಬಿ ಮೀನು, ಸಿ ಇಲಿ, ಡಿ ಮುಂಗುಸಿ. ಉತ್ತರ ಡಿ ಮುಂಗುಸಿ.